ಸುಮಾ ಕಿರಣ್ 22ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮುದ್ದೆನ ಎಷ್ಟು ಫಾಸ್ಟಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದು, ಯಾವುದೇ ಗಂಟು ಇಲ್ದೇ. ಹಾಗೆ ಕೆಲವರು ತುಪ್ಪ ಮತ್ತು ಆಯಿಲಿನ ಯೂಸ್ ಮಾಡಿಕೊಂಡು ಮುದ್ದೆ ಸಾಫ್ಟ್ ಮಾಡ್ತಾರೆ. ಬಟ್ ನಾನು ಏನು ಕೂಡ ಹಾಕೋದಿಲ್ಲ, ಓಕೆನಾ. ಯಾವ ಥರ ಮಾಡಬೇಕು ಕ್ವಿಕ್ಕಾಗಿ ಅಂತ ತೋರಿಸ್ತಾ ಹೋಗ್ತೀನಿ. ಬಟ್ ಇಲ್ಲಿ ಒಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಒಂದು ಮುದ್ದೆ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು ಮುದ್ದೆಗೆ 1.5 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಕೆಲವರು ಕೊಟ್ಟರೆ ಆ ಥರ ಎಲ್ಲ ಹಾಕ್ತಾರೆ, ಬಟ್ ನಾನು ಆ ಥರ ಎಲ್ಲ ಹಾಕಲ್ಲ. ನೋಡಿ, ಡೈರೆಕ್ಟಾಗಿ ಒಂದು ಮುದ್ದೆ 2 ಮುದ್ದೆ ಮಾಡೋದಾದರೆ ಸೊ ನಾನು ಇದೇ ಥರ ಮಾಡೋದು. ಈ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಹಾಗೆ ಯಾವುದೇ ಕೂಡ ಗಂಟಾಗಲಿ ಎಂತ ಆಗಲಿ ಆಗೋದಿಲ್ಲ. ಫಸ್ಟು ನೀರನ್ನು ಹಾಕ್ಕೊಂಡಾಗ ನೆಕ್ಸ್ಟು ಅದೇ ನೀರಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ, ಓಕೆನಾ. ಹಿಟ್ಟು ಹಾಕ್ಕೊಂಡು ಸೊ ನೋಡಿ ಈ ಥರ ನೀಟಾಗಿ ಒಂದು ಸ್ವಲ್ಪ ಗಂಟಿಲ್ದಿರ ಎಲ್ಲ ಕರಗಿಸ್ಕೊಳ್ತೀನಿ, ಆಯಿತಾ. ತುಂಬ ಚೆನ್ನಾಗಿ ಗುರಾಡ್ಕೊಳ್ತೀನಿ. ಕೆಲವರು ಸೊ ಎಂತ ಅಂದರೆ ಉಪ್ಪು ಹಾಕ್ಕೊಳ್ತಾರೆ, ಗಂಟು ಹಾಕಬಾರ್ದು ಅಂತ ಕೆಲವರು ಉಪ್ಪು ಹಾಕ್ಕೊಳ್ತಾರೆ. ನಮ್ಮ ಚಾಯ್ಸ್ ಅದು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಉಪ್ಪು ಹಾಕೋದಿಲ್ಲ, ಓಕೆ. ನೋಡಿ, ಆಮೇಲೆ ಈ ಥರ ನೊರೆ ಸ್ಟಾರ್ಟ್ ಆಗುತ್ತೆ. ನಾವು ಮುದ್ದೆ ಹೆಸರು ಅಂತ ಹೇಳ್ತೀವಿ, ಹೆಸರಿಟ್ಟಾಗ ಈ ಥರ ಹೆಸರು ಅಥವಾ ಕೊಟ್ರಿ ಅಂತ ಹೇಳ್ತೀವಿ. ಈ ಥರ ನೊರೆ ಸ್ಟಾರ್ಟ್ ಆದಾಗ ನಮಗೆ ಗೊತ್ತಾಗುತ್ತೆ ಸೊ ಇದು ಆಲ್ರೆಡಿ ಬೆಂದಿದೆ ಅಂತ ಹೇಳಿ. ಸೊ ಇದು ಬೆಂದಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಈ ಥರ ಮೇಲೆ ಕೆಳಗೆ ಮಾಡಿದರೆ ಸೊ ಅದು ಕೆಳಗೆ ಹೋಗುತ್ತೆ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಕೊಟ್ಟರೆ ಸೊ ಕೆಳಗೆ ಹೋಗುತ್ತೆ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಿಗೆ ಹಿಟ್ಟನ್ನು ಹಾಕ್ಕೋಬೇಕು. ಸೊ ಹಿಟ್ಟನ್ನು ನಾವು ಯಾವ ಥರ ಹಾಕ್ಕೋಬೇಕು ನಮಗೆ ಗೊತ್ತಾಗೋದಿಲ್ಲ ಹಿಟ್ಟು ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿದರೆ ನೀವು ಮೊದಲಿಗೆ ಫಸ್ಟಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದರೆ ಹಿಟ್ಟು ಕಮ್ಮಿ ಹಾಕ್ಕೊಂಡ್ರೆ ನಾವು ನೆಕ್ಸ್ಟು ಕಮ್ಮಿ ಆದಾಗ ಮತ್ತೆ ನೆಕ್ಸ್ಟ್ ಹಾಕ್ಕೋಬೋದು ಹಿಟ್ಟು. ಅದೇ ಹಿಟ್ಟು ಜಾಸ್ತಿ ಆದರೆ ನಮಗೆ ತುಂಬ ಮುದ್ದೆ ಗಟ್ಟಿ ಆಗುತ್ತೆ. ಆ ಥರ ಗಟ್ಟಿ ಆದರೆ ಎಂತ ಆಗುತ್ತೆ ಹೇಳಿದರೆ ಸೊ ನಮಗೆ ಊಟ ಮಾಡೋಕ್ಕಾದ್ರೆ ಊಟ ನುಂಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಗಟ್ಟಿ ಮಾಡ್ಕೋಬಾರ್ದು. ಸೊ ಹಿಟ್ಟನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ನಾವು ನೆಕ್ಸ್ಟು ಅದನ್ನು ಮುದ್ದೆ ಕೂಡಿಸುವಾಗ, ಓಕೆನಾ, ಮುದ್ದೆ ಕೂಡಿಸುವಾಗ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನೆಕ್ಸ್ಟು ನಾವು ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ತುಂಬ ಮುದ್ದೆ ಗಟ್ಟಿ ಆದರೆ ನಮಗೆ ಮುದ್ದೆ ಊಟ ಮಾಡೋಕ್ಕೆ ಆಗಲ್ಲ. ನೋಡಿ, ಈ ಥರ ಸಿಕ್ಕಾಪಟ್ಟೆ ಕುದೀತಾ ಇರುತ್ತೆ. ಈ ಥರ ಕುದಿಬೇಕಾದ್ರೆ ನಮಗೆ ಅಲ್ಲಿ ಸೊ ಗೊತ್ತಾಗುತ್ತೆ, ಈ ಥರ ವೈಟ್ ನೊರೆ ಎಲ್ಲ ಹೋಗಿರುತ್ತೆ. ಆವಾಗ ಏನು ಮಾಡಬೇಕು, ನಾವು ಇದೊಂದು ಹಿಕ್ಳ ಈ ಥರ ತಗೊಂಡ್ಬಿಟ್ಟು ಸೊ ಅದರ ಹೆಲ್ಪ್ ಇಟ್ಕೋಬೇಕು, ಓಕೆ. ಪಾತ್ರೆಯನ್ನು ಇಟ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು. ನೋಡಿ, ನಿಮ್ಗೆ ಅನ್ನಿಸ್ತಾ ಇದೆ ಈಗ ಸ್ವಲ್ಪ ಹಿಟ್ಟು ಬೇಕು, ಮುದ್ದೆ ತೆಳ್ಳಗಾಗಿದೆ ಅಂತ. ನಾನು ಅವಾಗ ಏನು ಮಾಡ್ತೀನಿ, ನಮಗೆ ಎಷ್ಟು ಬೇಕೋ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಟಾಗಿ ತಿರುಗಿಸ್ಕೊಳ್ತೀನಿ. ನೀಟಾಗಿ ಇದೇ ಥರ ಗಟ್ಟಿ ಆಗೋ ಹಾಗೆ ತಿರುಗಿಸ್ತಾ ಹೋಗಬೇಕು. ಇಲ್ಲ ಅಂತ ಹೇಳಿದರೆ ನಾವು ಬಿಟ್ಟು ತಿರುಗಿಸಿದ್ರೆ ಎಂತ ಆಗುತ್ತೆ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ನೀಟಾಗಿ ತಿರುಗಿಸ್ಬಿಟ್ಟು ಈ ಥರ ಸಾಫ್ಟ್ ಮಾಡ್ಕೊಳ್ತಾ ಇರಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಪುಟ್ಟ ಗಂಟು ಏನಾದರೂ ಇದ್ದರೆ ಸೊ ಅಲ್ಲಿ ಕ್ಲಿಯರ್ ಆಗುತ್ತೆ, ಎಲ್ಲ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನು 1-2 ಮುದ್ದೆ ಮಾಡುವಾಗ ಇದೇ ಥರ ಕೊಟ್ಟರೆ ಹಾಕ್ಕೊಳ್ತೀನಿ. ಕ್ವಿಕ್ಕಾಗಿ ಮಾಡ್ಬೋದು. ಸೊ ಮುದ್ದೆನ ಸುಮಾರು ಟೈಪ್ ನಾವು ಮಾಡ್ತಾ ಹೋಗ್ಬೋದು. ಒಬ್ಬೊಬ್ಬರು ಅಭಿರುಚಿ ಬೇರೆ ಬೇರೆ ಥರನೇ ಇರುತ್ತೆ. ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಹಾಗೆ ಹೀಗೆ ಅಂತ. ಬಟ್ ಯಾವ ಥರ ಮಾಡಿದ್ರೂ ಒಟ್ಟು ಟೇಸ್ಟ್ ಗುಡ್ ಇರಬೇಕು ಅಷ್ಟೇ. ನೋಡಿ ಎಷ್ಟು ಸಾಫ್ಟ್ ಆಯಿತು ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾನು ಒಂದು ಮುದ್ದೆಗೆ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಿಗೆ ಹೇಳ್ತಾ ಇದ್ದೀನಿ, ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ ಮುದ್ದೆ ಎಲ್ಲ. ಸೊ ಯಾಕೆಂದರೆ ನಿಮಗೆ ತೋರಿಸ್ಬೇಕು ಅಂತ ಮಾಡ್ತಾಯಿಲ್ಲ, ಮಾಡಬೇಕಾಗಿತ್ತು ಮುದ್ದೆ ಆ ಒಂದು ಟೈಮಲ್ಲಿ. ಸೊ ನೀವು ಯಾರಿಗೆಲ್ಲ ಮುದ್ದೆ ತುಂಬ ಕಷ್ಟ ಅನಿಸುತ್ತೆ ಅಲ್ವಾ, ಅವರಿಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಒಂದು ಮುದ್ದೆ ತೊಟ್ಟದಿರುತ್ತೆ, ಓಕೆ. ಆ ಥರ ಕೈಬಟ್ಲು ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ. ಆ ಕೈಬಟ್ಲು ತೊಗೊಂಡ್ಬಿಟ್ಟು ಅದು ಮುದ್ದೆ ಹಾಕ್ಕೊಳ್ತೀನಿ. ಕೆಲವರು ಸಾಫ್ಟ್ ಆಗಲಿ ಅಂತ ಆಯಿಲ್ ಹಾಕ್ಕೊಳ್ಳೋದು ಅಥವಾ ತುಪ್ಪ ಹಾಕ್ಕೊಳ್ಳೋದು ಅವೆಲ್ಲ ಮಾಡ್ತಾರೆ. ಬಟ್ ನಾನು ಯಾವುದೇ ಆಯಿಲು ಎಂತ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ ಅಷ್ಟೇ. ನೀರು ಹಚ್ಕೊಂಡ್ಬಿಟ್ಟು ಈ ಥರ ಸಾಫ್ಟಾಗಿ ತೊಡ್ತಾ ಹೋಗಬೇಕು. ಕೆಲವರು ಮನೆಯಲ್ಲಿ ಕೈಬಟ್ಲು ಇರೋದಿಲ್ಲ, ಓಕೆನಾ. ಕೈಬಟ್ಲು ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅಂದರೆ ಒಂದು ಪ್ಲೇಟ್, ಓಕೆ, ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಪ್ಲೇಟ್ ಇದ್ದರೆ ಆ ಪ್ಲೇಟ್ ತೊಗೊಂಡು ಸೊ ನಾವು ರೋಲ್ ನೀಟಾಗಿ ಮಾಡ್ತಾ ಹೋಗ್ಬೋದು. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ನೋಡಿ, ಈ ಮುದ್ದೆ ರೆಡಿ ಆಯಿತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ನಿಮ್ಮ ಒಂದು ಅನಿಸಿಕೆ ಓಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನೋಡ್ತೀವಿ ಎಲ್ಲ ವೀಡಿಯೋಸು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ನೋಡಿ ಫೈನಲಿ ಮುದ್ದೆ ರೆಡಿ. ಸೊ ರಾಗಿ ಮುದ್ದೆ ಎಷ್ಟು ಯೂಸ್ಫುಲ್ ಹೆಲ್ತಿಗೆ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಇದು ನಮಗೆ ವೇಟ್ ಲಾಸು ಆಗಲ್ಲ, ಜಾಸ್ತಿನೂ ಆಗಲ್ಲ, ಗೈನು ಆಗಲ್ಲ. ತುಂಬ ಒಳ್ಳೆಯ ಫುಡ್ಡು. ಶುಗರಿಗೂ BP ಇರೋರಿಗೆ ತುಂಬ ಬೆಸ್ಟ್ ಫುಡ್.